ಎಲ್ಲರಿಗೂ ಕೂಡ ನಮಸ್ಕಾರಗಳು. ಅಳಿಲು ರಾಮನ ಆಶೀರ್ವಾದವನ್ನ ಪಡೆದುಕೊಂಡಿರುವಂತಹ ಹಾಗೂ ರಾಮನಿಗೆ ತೀರಾ ಹತ್ತಿರವಾಗಿರುವಂತಹ ಜೀವಿ. ಈ ಪುಟ್ಟ ಜೀವಿ ಕೂಡ ನಮ್ಮ ಜೀವನಕ್ಕೆ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಶುಭ ಸೂಚನೆಗಳನ್ನ ನೀಡುತ್ತೆ. ಅಳಿಲು ನಿಮ್ಮ ಮನೆಯನ್ನ ಪ್ರವೇಶಿಸಿದರೆ ಅದರ ಅರ್ಥ ಏನು? ಕನಸಲ್ಲಿ ಅಳಿಲನ್ನ ನೋಡುವುದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಅಳಿಲುಗಳಿಗೆ ನಮ್ಮಿಂದ ಹಾನಿಯಾದ್ರೆ ಪಾಪದ ಪ್ರಾಯಶ್ಚಿತ್ತವಾಗಿ ಏನ್ ಮಾಡ್ಬೇಕು ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ರಾಮ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನ ಹೊಂದಿರುವ ಪುಟ್ಟ ಅಳಿಲು ನಮ್ಮ ಮನೆಯನ್ನ ಪ್ರವೇಶಿಸಿದಾಗ ಅಥವಾ ಅದು ನಮ್ಮ ಕನಸಲ್ಲಿ ಕಾಣಿಸಿಕೊಂಡಾಗ ನಾವು ಅದನ್ನ ಸಾಮಾನ್ಯವೆಂದು ಪರಿಗಣಿಸುತ್ತೇವೆ. ಆದರೆ ಈ ಘಟನೆಗಳು ನಮ್ಮ ಜೀವನದಲ್ಲಿ ಅಸಾಮಾನ್ಯವಾದ ಸೂಚನೆಗಳನ್ನ ನೀಡುತ್ತೆ ಎಂಬುದು ನಿಮ್ಗೆ ಗೊತ್ತಾ? ಅಳಿಲುಗಳು ನಿಮ್ಮ ಮನೆಯನ್ನ ಪ್ರವೇಶಿಸಿದರೆ ಅದು ಯಾವುದರ ಸಂಕೇತ? ಒಂದು, ಅಳಿಲು ಮನೆಯನ್ನ ಪ್ರವೇಶಿಸಿದರೆ ಏನರ್ಥ? ಅಳಿಲೊಂದು ಬಂದು ನಿಮ್ಮ ಭುಜದ ಮೇಲೆ ಕುಳಿತುಕೊಂಡ್ರೆ ಹಾಗೂ ಅಳಿಲು ನಿಮ್ಮ ಮನೆಯನ್ನ ಪ್ರವೇಶಿಸಿದರೆ ಅಂತಹ ಘಟನೆಯನ್ನ ಶುಭ ಶಕುನ ಅಂತ ಪರಿಗಣಿಸಲಾಗುತ್ತೆ. ಅದ್ರಲ್ಲೂ ಅಳಿಲು ಶುಭ ದಿನದಂದು ಶುಭ ಸಮಯದಲ್ಲಿ ನಿಮ್ಮ ಮನೆಯನ್ನ ಪ್ರವೇಶಿಸಿದರೆ ಅದು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನ ತಂದುಕೊಡುತ್ತೆ. ಅಳಿಲು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೂಲಕ ಕಿಟಕಿಯ ಮೂಲಕ ಮನೆಯನ್ನ ಪ್ರವೇಶಿಸಿದರೆ ಅದು ನಿಮ್ಮ ಸಂಪತ್ತಿನ ಹೆಚ್ಚಳದ ಬಗ್ಗೆ ಸೂಚನೆಯನ್ನ ನೀಡುತ್ತೆ. ನೀವು ಕೆಟ್ಟ ಜನರೊಂದಿಗೆ ಸಂಪರ್ಕವನ್ನ ಹೊಂದಿದ್ದರೆ ಅವರನ್ನ ನಿಮ್ಮಿಂದ ದೂರ ಮಾಡುವುದು, ಮನೆಗೆ ಅಥವಾ ಮನೆಯಲ್ಲಿ ವಾಸಿಸುವ ಕುಟುಂಬದ ಸದಸ್ಯರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದನ್ನ ದೂರ ಮಾಡುವುದು, ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವುದರ ಜೊತೆಗೆ ಯಶಸ್ಸಿನ ಬಾಗಿಲನ್ನ ತೆರೆಯುವುದು. ಶ್ರೀರಾಮನು ಅಳಿಲಿಗೆ ಸಹಾಯವನ್ನ ಮಾಡುವ ಮೂಲಕ ಎಷ್ಟೇ ಕಷ್ಟದ ಸಂದರ್ಭದಲ್ಲೂ ಒಳಿತನ್ನ ಅಥವಾ ಒಳ್ಳೆಯ ಫಲಿತಾಂಶಗಳನ್ನ ಪಡೆದುಕೊಂಡನು. ಅಳಿಲಿನ ಸೇವೆಯ ಫಲವೇ ಶ್ರೀರಾಮನಿಗೆ ಪಟ್ಟಾಭಿಷೇಕದ ಯೋಗವನ್ನ ತಂದುಕೊಟ್ಟಿತು. ನಾವು ಕಷ್ಟದಲ್ಲಿರುವ ಅಳಿಲಿಗೆ ಸಹಾಯವನ್ನ ಮಾಡುವುದರಿಂದ ಅಥವಾ ಅಳಿಲಿನ ಸೇವೆಯನ್ನ ಮಾಡುವುದರಿಂದ ಪ್ರತಿ ಕೆಲಸದಲ್ಲೂ ಪ್ರತಿಯೊಂದು ಮಾರ್ಗದಲ್ಲೂ ವಿಜಯವನ್ನ ಸಾಧಿಸಬಹುದು. 2, ಕನಸಲ್ಲಿ ಅಳಿಲುಗಳನ್ನ ನೋಡುವುದು. ಕನಸಲ್ಲಿ ನಾವು ಮುಗ್ಧವಾದ ಅಳಿಲನ್ನ ನೋಡಿದ್ರೆ ಅದು ವಿಜಯ ಮತ್ತು ಅದೃಷ್ಟವನ್ನ ಸೂಚಿಸುತ್ತೆ. ಅಳಿಲು ಪ್ರಕೃತಿಯಲ್ಲಿರುವ ಸುಂದರವಾದ ಜೀವಿಗಳಲ್ಲಿ ಒಂದಾಗಿದೆ. ಅಳಿಲನ್ನ ದ್ವೇಷಿಸುವವರು ಅಥವಾ ಅಳಿಲನ್ನ ನೋಡಿದ್ರೆ ಆಗದೆ ಇರುವವರು ಯಾರೂ ಇಲ್ಲ. ಪ್ರತಿಯೊಬ್ಬರು ಅಳಿಲನ್ನ ಆಟವನ್ನ ಅಳಿಲಿನ ಮುಗ್ಧತೆಯನ್ನ ಇಷ್ಟಪಡ್ತಾರೆ. ಇದರ ಗಾತ್ರ ಪುಟ್ಟದ್ದಾಗಿರ್ಬೋದು, ಆದ್ರೆ ರಾಮನಿಗೆ ವನವಾಸದ ಸಮಯದಲ್ಲಿ ಸಹಾಯ ಮಾಡಿದ ಜೀವಿ ಇದಾಗಿದೆ. ಕನಸಲ್ಲಿ ಅಳಿಲನ್ನ ನೋಡುವುದು ಸಮಾಜದಲ್ಲಿ ಪಡೆಯಬಹುದಾದ ಖ್ಯಾತಿಯನ್ನ, ಪ್ರತಿಷ್ಠೆಯನ್ನ, ಹಣಕಾಸಿನ ಲಾಭವನ್ನ ಮತ್ತು ಸಂತಾನವನ್ನ ಸೂಚಿಸಬಹುದು. ಅದರಲ್ಲೂ ಮುಂಜಾನೆ ವೇಳೆ ನೀವು ನಿಮ್ಮ ಮನೆಯ ಸುತ್ತ ಅಳಿಲನ್ನ ನೋಡಿದ್ರೆ ಅದು ನಿಮ್ಮೆಲ್ಲ ಕೆಲಸಗಳು ಶೀಘ್ರದಲ್ಲೇ ಯಶಸ್ಸಲ್ಲಿ ಆಗುತ್ತೆ ಅಂತ ಅರ್ಥ. ನಿಮ್ಮ ದೇಹದ ಮೇಲೆ ಅಳಿಲು ಬಿದ್ದರೆ ಅದನ್ನ ಶುಭವೆಂದು ಪರಿಗಣಿಸಲಾಗುತ್ತೆ. ಕನಸಲ್ಲಿ ಅಳಿಲನ್ನ ನೋಡುವುದು ಕೂಡ ಮಂಗಳಕರವೇ ಆಗಿರುತ್ತೆ. 3, ನಿಮ್ಮಿಂದ ಅಳಿಲಿಗೆ ನೋವಾದ್ರೆ ಏನು ಮಾಡಬೇಕು? ವಾಹನ ಚಲಾಯಿಸುವಾಗ ನಿಮ್ಮ ವಾಹನದಿಂದ ಅಳಿಲಿಗೆ ಹಾನಿಯಾಗಿರುವ ಘಟನೆಯನ್ನ ಸಾಕಷ್ಟು ಜನರು ಅನುಭವಿಸಿರುತ್ತಾರೆ. ಆದ್ರೆ ತಮ್ಮ ವಾಹನದಿಂದ ಅಳಿಲಿಗೆ ಹಾನಿಯಾದ್ರೆ ಏನು ಮಾಡಬೇಕೆಂಬುದು ಅನೇಕರಿಗೆ ತಿಳಿದಿಲ್ಲ. ಒಂದು ವೇಳೆ ನಿಮ್ಮ ವಾಹನದಿಂದ ಅಳಿಲಿಗೆ ಹಾನಿಯಾದ್ರೆ ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಉದ್ಭವಿಸಬಹುದು. ಇದಕ್ಕಾಗಿ ನೀವು ರಾಮನ ಸೇವೆಯನ್ನ ಮಾಡುವುದು, ರಾಮನಿಗೆ ಸಂಬಂಧಿಸಿದ ಮೆರವಣಿಗೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಬೇಕು. ರಾಮನಿಗೆ ಹಾಗೂ ಹನುಮಂತನಿಗೆ ಸಮರ್ಪಿತವಾದ ಭಜನೆಗಳನ್ನ, ಮಂತ್ರಗಳನ್ನ ಪಠಿಸಬೇಕು. ನಿಮ್ಮ ಕೈಲಾದಷ್ಟು ಜನರಿಗೆ ಅನ್ನದಾನ ಮಾಡಬೇಕು. ಈ ಪುಣ್ಯ ಕಾರ್ಯಗಳನ್ನ ಮಾಡುವ ಮೂಲಕ ನೀವು ಪಾಪಗಳಿಂದ ಪ್ರಾಯಶ್ಚಿತ್ತವನ್ನ ಪಡೆದುಕೊಳ್ಳಬಹುದು. ಅಳಿಲಿಗೆ ನೋವನ್ನು ನೀಡುವುದರಿಂದ ನೀವು ರಾಮನ ಕೋಪಕ್ಕೆ ಗುರಿಯಾಗುತ್ತೀರಾ. ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ಅಳಿಲುಗಳನ್ನ ನೋಡಿದ್ರೆ ಅವುಗಳಿಗೆ ತಿನ್ನಲು ಏನನ್ನಾದ್ರೂ ನೀಡಿ. ಇದು ನಿಮ್ಮ ಪಾಪಗಳನ್ನ ಪರಿಹಾರ ಮಾಡುವುದು. ಮಾಡುವ ಕೆಲಸದಲ್ಲಿ ಯಶಸ್ಸನ್ನ, ಶುಭ ಫಲಗಳನ್ನ ಪಡೆದುಕೊಳ್ಳುತ್ತೀರಾ. ಅಳಿಲುಗಳು ನಿಮ್ಮ ಮನೆಯನ್ನ ಪ್ರವೇಶಿಸುವುದು ಕೂಡ ಮಂಗಳಕರ ಅಥವಾ ಶುಭ ಸಂಕೇತವೇ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.